ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಒಂದಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮಗೆ ಒಂದು ಸಾಕ್ಷಿಯಾಗಲು ದೇವರು ಅನುಗ್ರಹವನ್ನು ನೀಡುತ್ತಿದ್ದಾರೆ. ಕಣ್ಣಿನಿಂದ ನೋಡುವಾಗ ಕಾಣುವ ಹಾಗೆ, ಶಿರಸ್ಸು ಎತ್ತಿ ನೋಡುವಾಗ ಅರ್ಥವಾಗುವ ಹಾಗೆ ಆ ಸಾಕ್ಷ್ಯಗಳು ನಿಮ್ಮ ಬಳಿ ಬರುತ್ತಿದೆ. ನಿಮ್ಮ ನಿಯೋಗಗಳು, ಆಸೆಗಳು ಎಲ್ಲ ದೇವರ ಸನ್ನಿಧಿಯಲ್ಲಿ ನೀಡಿ ಪ್ರಾರ್ಥಿಸುವ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಇಂದು ನಾವು ವಾಕ್ಯ ಆಲಿಸುವಾಗ ಎಲ್ಲಾ ಗುರುಗಳಿಗಾಗಿ, ಕನ್ಯಾ ಸ್ತ್ರೀಯರಿಗಾಗಿ ಪ್ರಾರ್ಥಿಸುವ ಅವರ ಶುಶ್ರೂಷೆಗಳು ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸೋಣ. ಎಲ್ಲ ಧ್ಯಾನ ಮಂದಿರಗಳಿಗಾಗಿ ಪ್ರಾರ್ಥಿಸೋಣ. ಇಂದು ಆಲಿಸುವ ವಾಕ್ಯ ಕೀರ್ತನೆಗಳು 89ನೇ ಅಧ್ಯಾಯ 20ರಿಂದ 24ರವರೆಗೆ ವಾಕ್ಯವನ್ನು ಆಲಿಸೋಣ. ನನ್ನ ದಾಸ ದಾವಿದನನ್ನು ಗುರುತಿಸಿರುವೆ, ಪವಿತ್ರ ತೈಲದಿಂದ ಅವನನ್ನು ಅಭಿಷೇಕಿಸಿರುವೆ. ನನ್ನ ಕೈ ಆಸರೆ ಅವನಿಗಿದೆ ಸತತ, ನನ್ನ ಭುಜಬಲವು ಅವನಿಗೆ ಶಕ್ತಿಯುತ. ಸಿಗನು ಶತ್ರುವಿನ ಕುತಂತ್ರಕ್ಕೆ, ಕುಗ್ಗನು ಕೆಡುಕರ ದರ್ಪಕ್ಕೆ. ಅವನ ಶತ್ರುಗಳನ್ನು ಸೆದೆಬಡಿವೆನು ಅವನ ಮುಂದೆಯೇ, ಅವನ ವಿರೋಧಿಗಳನ್ನು ಹತ ಮಾಡುವೆನು ಅಲ್ಲಿಯೇ. ನನ್ನ ಪ್ರೀತಿ ಸತ್ಯತೆಗಳು ಇರುವವು ಅವನೊಂದಿಗೆ, ನನ್ನ ನಾಮ ಪ್ರಯುಕ್ತ ಕೋಡು ಮೂಡುವುದವನಿಗೆ. ಪ್ರಿಯರೇ, ನೀವು ವಾಕ್ಯ ಆಲಿಸುವಾಗ ದೇವರು ನಿಮ್ಮನ್ನು ವಾಕ್ಯದಿಂದ ಅಭಿಷೇಕಿಸುತ್ತಿದ್ದಾರೆ. ಹಲ್ಲೆಲೂಯಾ, ಆಮೆನ್. ದಾವಿದನನ್ನು ಅಭಿಷೇಕ ಮಾಡಿದ್ದು ಪವಿತ್ರ ತೈಲದಿಂದ, ಆದರೆ ಇಂದು ದೇವರ ವಾಕ್ಯದಿಂದ ನಮ್ಮನ್ನು ಅಭಿಷೇಕಿಸುತ್ತಿದ್ದಾರೆ. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ದೇವರ ಕರ ಯಾವಾಗಲೂ ನಿಮ್ಮೊಂದಿಗಿದೆ. ದೇವರ ಕರ ಜೊತೆ ಇರುವುದರಿಂದ ಒಂದು ಶತ್ರುವಿಗೂ ಸೋಲಿಸಲು ಸಾಧ್ಯವಿಲ್ಲ. ನಾನು ಏನು ಮಾಡಲಿ ಎಂದು ನಿರಾಸೆ ಪಡಬೇಡಿ, ಕುಗ್ಗಿ ಹೋಗಬೇಡಿ. ದೇವರ ವಾಕ್ಯದ ಅಭಿಷೇಕ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಬರುವಾಗ ದೇವರ ಕರವಾಗಿದೆ ನಿನ್ನನ್ನು ಮೇಲಕ್ಕೆ ಎತ್ತುವುದು. ಆಮೆನ್. ದೇವರ ಕರ ಜೊತೆಗೆ ಇರುವವನಿಗೆ ಒಂದು ಶತ್ರುವಿಗೂ ನಾಶ ಮಾಡಲು ಸಾಧ್ಯವಿಲ್ಲ. ನಮಗೆ ಪ್ರಾರ್ಥಿಸೋಣವೇ? ಇಂದು ಆಲಿಸಿದ ವಾಕ್ಯದ ಅಭಿಷೇಕದ ನೆರಳಿನಲ್ಲಿ ನಮ್ಮ ನಿಯೋಗವನ್ನು ಸಮರ್ಪಿಸಿ, ನಮಗೆ 33 ಬಾರಿ ನಿಯೋಗ ಪ್ರಾರ್ಥನೆ ಹೇಳಿ ಪವಿತ್ರಾತ್ಮರ ಅಭಿಷೇಕ ನಮ್ಮ ಮೇಲೆ ಉಂಟಾಗಲಿ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.